ಜಾಹೀರಾತುಗಳಲ್ಲಿ ಕನ್ನಡ ಭಾಷೆ ಕಡೆಗಣನೆ ಸುದ್ದಿ ಸಂಬಂಧ ರಾಜಮುದ್ರೆ ನ್ಯೂಸ್ ವರದಿ ಫಲಶ್ರುತಿ. ಕೋಲಾರ ನಗರದಲ್ಲಿ ಅಳವಡಿಸಿದ್ದ ಇಂಗ್ಲಿಷ್ ಜಾಹೀರಾತುಗಳ ತೆರವು. ರಾಜೀವ್ ನಗರದಲ್ಲಿ ಮಧ್ಯರಾತ್ರಿ ಕಳ್ಳರ ಅಟ್ಟಹಾಸ, ಭೀತಿಯ ನೆರಳಿನಲ್ಲಿ ಬಡಾವಣೆಯ ನಿವಾಸಿಗಳು. ಚಿಂತಾಮಣಿ ನಗರದ ಪ್ರತಿಷ್ಠಿತ ರಾಜೀವ್ ನಗರದಲ್ಲಿ ಈಗ ಕಳ್ಳರ ಹಾವಳಿ. ಗೃಹ ಸಚಿವರ ಎದುರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಹೈಡ್ರಾಮಾ. ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದ ಕೆಆರ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಜಾಹೀರಾತುಗಳಲ್ಲಿ ಕನ್ನಡ ಭಾಷೆ ಕಡೆಗಣನೆ ಸುದ್ದಿ ಸಂಬಂಧ ರಾಜಮುದ್ರೆ ನ್ಯೂಸ್ ವರದಿ ಫಲಶ್ರುತಿಯಾಗಿದೆ. ಕೋಲಾರ ನಗರದಲ್ಲಿ ಅಳವಡಿಸಿದ್ದ ಇಂಗ್ಲಿಷ್ ಜಾಹೀರಾತುಗಳನ್ನು ತೆರವುಗೊಳಿಸಿ ಇದೀಗ ಕನ್ನಡ ಭಾಷೆಯನ್ನ ಒಳಗೊಂಡ ಜಾಹೀರಾತುಗಳನ್ನು ಹಾಕಲಾಗಿದೆ. ಇತ್ತೀಚೆಗೆ ನಿಮ್ಮ ರಾಜಮುದ್ರೆ ನ್ಯೂಸ್ ಚಾನೆಲ್ನಲ್ಲಿ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಸುದ್ದಿ ಪ್ರಸಾರ ಮಾಡಲಾಗಿತ್ತು. ವರದಿ ಬಳಿಕ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿದ್ದ ಜಾಹೀರಾತುಗಳನ್ನು ತೆರವುಗೊಳಿಸಿ ಇದೀಗ ಕನ್ನಡ ಭಾಷೆಯನ್ನ ಒಳಗೊಂಡ ಜಾಹೀರಾತುಗಳನ್ನು ಹೊಸದಾಗಿ ಹಾಕಿದ್ದಾರೆ. ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕೆಂದು ಸರ್ಕಾರದ ನಿಯಮವಿದ್ದರೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಂಗ್ಲಿಷ್ ಭಾಷೆಯಲ್ಲಿ ಜಾಹೀರಾತುಗಳನ್ನು ಹಾಕಲಾಗಿತ್ತು. ಈ ಜಾಹೀರಾತುಗಳನ್ನು ನಗರಸಭೆ ಅನುಮತಿಯಿಂದ ಅಳವಡಿಸಲಾಗಿತ್ತು. ಜಾಹೀರಾತುಗಳಲ್ಲಿ 60% ಕನ್ನಡ ಭಾಷೆಯನ್ನು ಬಳಸಬೇಕು, ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಕೊಡಬೇಕು ಎಂಬ ನಿಯಮವಿದೆ. ಆದರೆ ನಗರ ಹೃದಯ ಭಾಗದಲ್ಲಿ ಅಳವಡಿಸಿರುವ ಕೆಲವು ಖಾಸಗಿ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಕಡೆಗಣಿಸಲಾಗಿತ್ತು. ರಾಜಮುದ್ರೆ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ನಗರಸಭೆ ಅಧಿಕಾರಿಗಳು ಇಂಗ್ಲಿಷ್ ಜಾಹೀರಾತುಗಳನ್ನು ಕೂಡಲೇ ತೆರವುಗೊಳಿಸಿ ಕನ್ನಡ ಭಾಷೆಯನ್ನ ಒಳಗೊಂಡ ಜಾಹೀರಾತುಗಳನ್ನು ಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆ ಮೇಲೆ ದಯಾಮರಣ ಕೋರಿದ ಮಹಿಳೆ. ಹಕ್ಕುಪತ್ರಕ್ಕೆ ಅಲೆದಾಡಿ ಸುಸ್ತಾದ ಮಹಿಳೆಯಿಂದ ವೇದಿಕೆ ಮೇಲೆ ಕಣ್ಣೀರು. ನಿವೇಶನ ಮಂಜೂರಾಗಿದ್ರೂ ನೆಲೆಯಿಲ್ಲ. ಹಕ್ಕುಪತ್ರ ನೀಡದಿದ್ದಕ್ಕೆ ವೇದಿಕೆಯಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಮಹಿಳೆ. ಜನಸ್ಪಂದನ ಸಭೆಯಲ್ಲಿ ದಯಾಮರಣಕ್ಕೆ ಕೋರಿಕೆ. ಶಿರಾದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆ. ಸಚಿವರು ಡಿಸಿಗೆ, ಡಿಸಿ ಕಮಿಷನರ್ ಕಡೆಗೆ ಕಳುಹಿಸುತ್ತಾರೆ. 15 ದಿನಕ್ಕೊಮ್ಮೆ ಅಲೆದಾಡುತ್ತಿದ್ದೇನೆ. ಜನಸಂಪರ್ಕ ಸಭೆಯಲ್ಲಿ ಸ್ಪಂದನೆಯಿಲ್ಲ. ಹಕ್ಕುಪತ್ರಕ್ಕೆ 25,000 ರೂಪಾಯಿ ಕೇಳ್ತಾ ಇದ್ದಾರೆ. ಬಾರಯ್ಯ ಸಿದ್ದಯ್ಯ, ಬಾರಯ್ಯ ರಾಮಯ್ಯ ಎಂದು ಹಾಡಿನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಹಾಡಿನ ಮೂಲಕ ಮನವಿ ಮಾಡಿದ ಮಹಿಳೆ. 2024ರಲ್ಲಿ ತುಮಕೂರಿಗೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ. ಆಗ ಮಹಿಳೆಗೆ 20-30 ಜಾಗ ನೀಡುವುದಾಗಿ ಭರವಸೆ. ಆದರೆ ಈವರೆಗೂ ಜಾಗ ಹೇಳಿಲ್ಲ, ಹಕ್ಕುಪತ್ರ ನೀಡಿಲ್ಲ ಎಂದು ಮಹಿಳೆ ಆಕ್ರೋಶ. ಅಂದ್ರೆ ಕೊಡು, ಯಾರು ಬೇಡ ಅಂದವ್ರು ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ನೀವು ಕೊಡ್ಬೇಕಪ್ಪ. ನಾನೇನು ಬೇಡ ಅಂತ ಆಯ್ತು ಕೊಡು. ಎಲ್ಲರಿಗೂ ಫ್ರೀಯಾಗಿ ಬಿಟ್ಟವ್ರು. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು. ಕೊಡಬೇಡ ಅಂತ ಯಾರು ನಿಜ ತೆಗಿಯ ಕ್ಯಾಬ್ರ ಗೃಹ ಸಚಿವರ ಎದುರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಹೈಡ್ರಾಮಾ. ಮನವಿ ಸಲ್ಲಿಸುವ ವೇಳೆ ಹೈಡ್ರಾಮಾ. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಮನವಿ ಸಲ್ಲಿಸಲು ಬಂದಿದ್ದ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಕಾರ್ಯಕರ್ತರು. ಸಚಿವರಿಗೆ ಮನವಿ ಸಲ್ಲಿಸುವುದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಬೇಡಿ ಎಂದ ಗೃಹ ಸಚಿವರು. ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದ ಕೆಆರ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಸ್ಥಳದಲ್ಲಿ ನೂಕು ತಳ್ಳಾಟ ಸೃಷ್ಟಿ. ಡಿಸಿ, ಎಸ್ಪಿಯನ್ನ ವರ್ಗಾವಣೆ ಮಾಡುವಂತೆ ಮನವಿ ಸಲ್ಲಿಸಲು ಬಂದಿದ್ದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು.
ತುಮಕೂರಿನ ಗ್ರಂಥಾಲಯ ಆವರಣದಲ್ಲಿ ನಡೆದ ಘಟನೆ. ಕಚೇರಿಗೆ ಆ ಕಚೇರಿಯಿಂದ ಈ ಕಚೇರಿಗೆ ಸರ್, ಇವಾಗ ತುಮಕೂರು ಶಿರಾದಿಂದ ಇಲ್ಲಿ ಬಂದು ಹೋಗ್ಬೇಕು ಅಂದ್ರೆ 500 ರೂಪಾಯಿ ಖರ್ಚು ಸರ್. ಮಕ್ಳನ್ನ ತಗೊಂಡು ನಾವೇನೋ ಹೊಟ್ಟೆ ಹಸ್ಕೊಂಡು ಮಕ್ಳು ಇರ್ತಾರ ಸರ್, ಹೇಳಿ ಸರ್. ಇವಾಗ ಒಂದ್ಸತಿ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂದ್ರೆ 200-300 ರೂಪಾಯಿ ಬೇಕೇ ಬೇಕು. ಶಿರಾದಲ್ಲಿ ಜನಸಂಪರ್ಕ ಸಭೆ ಮಾಡಿದ್ರಲ್ಲ, ಅಲ್ಲೂ ನಾನು ಮೀಟ್ ಮಾಡಿದ್ದೀನಿ ಸರ್. ಶಿರಾದಲ್ಲಿ, ಚಿಕ್ಕನಾಯಕನಹಳ್ಳಿ, ಮಧುಗಿರಿಯಲ್ಲಿ, ಕೊರಟಗೆರೆಯಲ್ಲಿ ಪ್ರತಿಯೊಂದು ಜಾಗ ನಾನು ಹೋಗ್ತಾ ಇದ್ದೆ. ಏನು ಪ್ರಯೋಜನ ಆಗ್ತಾ ಇಲ್ಲ. ಬರೀ ಸರ್ಕಲ್ ಸುತ್ತಿಸ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನಾವು ಬಡವ್ರ ಪರ ಇದ್ದೀವಿ, ಬಡವ್ರಿಗೆ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಯಾವುದೇ ರೀತಿ ಸಮಸ್ಯೆನ ಇವ್ರಿಗೆ ಕ್ಲಿಯರ್ ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಸುಮ್ಮನೆ ಜನಸಂಪರ್ಕ ಸಭೆಗಳು ಮಾಡ್ತಾ ಇರೋದು. ಯಾವುದೇ ರೀತಿ ಬಡವರಿಗೆ ಅಹವಾಲನ್ನ ಸ್ವೀಕರಿಸ್ತಾರೆ, ತಗೊಂಡೋಗಿ ಮೂಲೆ ಗುಂಪು ಮಾಡ್ತಾರೆ. ಏನ್ ಸಮಸ್ಯೆನ ಕ್ಲಿಯರ್ ಮಾಡ್ತಾ ಇದ್ದಾರೆ ಇವರು? ಮತ್ತೆ ನಾವೇ ಓಡಾಡ್ತಾ ಇದೀವಿ 2 ವರ್ಷದಿಂದ. ನೀವೇ ಯಾಕೆ ಈ ತರ ಮಾಡ್ತೀರಾ? ಬಿಡ್ರಿ, ಸಮಸ್ಯೆ ಅದಕ್ಕೆ ನನಗೆ ಯಾವ ಜೀವನನೂ ಬೇಡ, ಯಾವ್ದು ಏನು ಬೇಡ. ದಯವಿಟ್ಟು ನನಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೀನಿ, ನನಗೆ ದಯಾಮರಣವನ್ನ ಕೊಡಿ. ನನಗೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ದಯಾಮರಣವನ್ನ ಕೊಡಿ. ಕಾರಣ ಏನಪ್ಪಾ ಅಂತ ಅಂದ್ರೆ ಸರ್, ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ. ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ಈ ತರ ಮಾಡ್ತಾ ಇದ್ದಾರೆ. ಕೈ ಬಿಡಿ ಸರ್. ತಿಂಗಳಿಗೊಂದ್ಸತಿ 15 ದಿವಸಕ್ಕೊಂದ್ಸತಿ ಮೀಟ್ ಮಾಡ್ತಿದ್ದೀವಿ. ಯಾವುದೇ ರೀತಿ ಸಮಸ್ಯೆನೇ ಆಲಿಸ್ತಾ ಇಲ್ಲ. ಏನಕ್ಕೆ ಮಾಡ್ತೀರಾ? ಡಿಸ್ಟ್ರಿಕ್ಟ್ ವೈಸ್, ತಾಲೂಕು ವೈಸ್, ಹೋಬಳಿ ವೈಸ್. ಬಿಡ್ರಿ ನೀವು, ಬಿಡ್ರಿ. ಅದು ಪೊಲೀಸರು ಹೇಳ್ತಾರೆ FIR ಮಾಡಿಸ್ತೀನಿ, ಕುಡಿಸ್ತೀನಿ ಅಂತ ಅಂತಾರೆ. ಬರ್ಲಿ ಹಾಕ್ರಿ. ದಯಮಾಡಿ ಅರ್ಜಿಯನ್ನ ಕೊಟ್ಟಿದ್ದೀನಿ ನಾನು. ಸಾಯೋರ್ಗೆ ಏನು FIR ಮಾಡ್ತೀರಾ ನೀವು? ಮತ್ತೆ ಬಂದೇ ಬರ್ತೀನಿ ಸಿಎಂ ಕೊಡ್ತೀನಿ. ಅಕ್ಕ ಒಂದು ನಿಮಿಷ ಎರಡು ನಿಮಿಷ ಇರೀ. ಬಾಜು ಹೋಗಿ ಮಾತಾಡ್ಕೊಳ್ಳಿ. ಏನು ಸರ್ ತರಲೆ ಮಾಡ್ತಾ ಇದ್ರ? ನಾವು ತರಲೆ ಮಾಡ್ತೀನಿ. ಕೆಳಗೆ ಹೋಗಿ ಮಾತಾಡ್ಕೊಳ್ಳಿ. ಹೋಗಿ ಮಾತಾಡ್ಕೊಳ್ಳಿ. ಅಷ್ಟು ಇದು ಮಾಡಬೇಕು. ಚಿಂತಾಮಣಿ ನಗರದ ಬಡಾವಣೆಗಳಲ್ಲೊಂದಾದ ಪ್ರತಿಷ್ಠಿತ ರಾಜೀವ್ ನಗರದಲ್ಲಿ ಈಗ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ನೆಮ್ಮದಿಯ ನಿದ್ರೆ ಇಲ್ಲದೆ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಕೈಯಲ್ಲಿ ಮಾರಕಾಯುಧಗಳನ್ನು ಹಿಡಿದುಕೊಂಡು ರಾಜಾರೋಷವಾಗಿ ಓಡಾಡುತ್ತಿರುವ ಕಳ್ಳರ ಗುಂಪು ಇಡೀ ಬಡಾವಣೆಯನ್ನ ಭಯದ ಕೂಪಕ್ಕೆ ದೂಡಿದೆ. ಪ್ರಸ್ತುತ ಈ ಕಳ್ಳರು ಮಧ್ಯರಾತ್ರಿ ಮಾರಕಾಯುಧಗಳನ್ನು ಹಿಡಿದು ಬೀದಿಗಳಲ್ಲಿ ಸಂಚರಿಸುತ್ತಿರುವ ದೃಶ್ಯಗಳು ಸ್ಥಳೀಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಮೂಲಕ ಜನಸಾಮಾನ್ಯರ ಎದೆಯಲ್ಲಿ ನಡುಕ ಹುಟ್ಟಿಸಿವೆ. ವಿಪರ್ಯಾಸವೆಂದರೆ ಇದೇ ವರ್ಷದ ಫೆಬ್ರವರಿ 21ರಂದು ಕೂಡ ಇಂತಹದ್ದೇ ಮಾರಕಾಯುಧಗಳೊಂದಿಗೆ ಬಂದಿದ್ದ ಕಳ್ಳರು ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿದ್ರು. ಆ ಸಂದರ್ಭದಲ್ಲೂ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ರು. ಇದುವರೆಗೂ ಪೊಲೀಸರು ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜೀವ್ ನಗರ, ಪ್ರಭಾಕರ್ ಬಡಾವಣೆ ಹಾಗೂ ಗುಂಡಪ್ಪ ಬಡಾವಣೆಗಳು ಸುರಕ್ಷಿತವೆಂಬ ನಂಬಿಕೆಯಿಂದ ತಾಲೂಕಿನ ವಿವಿಧ ಗ್ರಾಮಸ್ಥರು ಹಾಗೂ ನೆರೆಹೊರೆಯ ತಾಲೂಕಿನ ಜನರು ಇಲ್ಲಿ ವಾಸವಾಗಿದ್ರು.
ಆದರೆ ಈಗ ಪದೇ ಪದೇ ಸಶಸ್ತ್ರ ಕಳ್ಳರು ಕಾಣಿಸಿಕೊಳ್ಳುತ್ತಿರುವುದರಿಂದ ಮನೆಯಲ್ಲಿ ಒಂಟಿಯಾಗಿರುವ ಮಹಿಳೆಯರು ಹಾಗೂ ವೃದ್ಧರು ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ಈ ಬಡಾವಣೆಗಳಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು ನೆಲೆಸಿದ್ರೂ ಸಹ ಕಳ್ಳರ ಈ ಹಾವಳಿ ನಿಂತಿಲ್ಲದಿರುವುದು ಆಶ್ಚರ್ಯಕರವಾಗಿದೆ. ಅಧಿಕಾರಿಗಳೇ ವಾಸವಾಗಿರುವ ಜಾಗದಲ್ಲೇ ರಕ್ಷಣೆ ಇಲ್ಲವೆಂದಾದಲ್ಲಿ ಸಾಮಾನ್ಯ ಜನರ ಗತಿ ಏನು ಎಂಬ ಪ್ರಶ್ನೆ ಉದ್ಭವಿಸಿದೆ. ಹಿಂದೆ ನಡೆದ ಕಳ್ಳತನ ಪ್ರಕರಣಗಳ ಬಗ್ಗೆ ಪೊಲೀಸರು ಯಾವುದೇ ಸೂಕ್ತ ಕ್ರಮ ಜರುಗಿಸದ ಕಾರಣ ಹಟ್ಟಹಾಸ ಸ್ಥಳೀಯ ಕಳ್ಳರು ಮತ್ತಷ್ಟು ಬಲವಾಗಿ ಮೆರೆಯುತ್ತಿದ್ದಾರೆ ಎಂದು ನಿವಾಸಿಗಳು ಗಂಭೀರವಾಗಿ ಆರೋಪಿಸಿದ್ದು, ಏನಾದರೂ ಪೊಲೀಸ್ ಎಚ್ಚೆತ್ತುಕೊಂಡು ರಾತ್ರಿ ಗಸ್ತನ್ನ ಹೆಚ್ಚಿಸಿ ಈ ಸಶಸ್ತ್ರ ಕಳ್ಳರನ್ನ ಸೆರೆ ಹಿಡಿದು ಬಡಾವಣೆಯ ಜನರಿಗೆ ಸೂಕ್ತ ರಕ್ಷಣೆ ನೀಡಬೇಕಿದೆ ಎಂಬ ಒತ್ತಾಯ ಕೇಳಿಬಂದಿದೆ. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಕೋಡಿಕಣ್ಣೂರು ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಸೊಸೈಟಿಯಲ್ಲಿ ಪಾರದರ್ಶಕ ಹಾಗೂ ಉತ್ತಮ ಆಡಳಿತ ನೀಡುವ ಮೂಲಕ ಷೇರುದಾರರನ್ನ ಇನ್ನೂ ಹೆಚ್ಚು ಮಾಡಬೇಕು, ಜೊತೆಯಲ್ಲಿ ರೈತರ ಹಾಗೂ ಜನಸಾಮಾನ್ಯರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು. ತೀವ್ರ ಹಣಾಹಣಿ ಸೃಷ್ಟಿಸಿದ್ದ ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷವು 12 ನಿರ್ದೇಶಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ನಮ್ಮ ಶಕ್ತಿಯನ್ನ ತೋರಿಸಲಾಗಿದೆ. ಇದೇ ರೀತಿ ಒಗ್ಗಟ್ಟಿನಿಂದ ಸಂಘಟನೆ ಮಾಡುವ ಮೂಲಕ ಮುಂಬರುವ ಪ್ರತಿಯೊಂದು ಚುನಾವಣೆಯಲ್ಲೂ ಜಯಗಳಿಸಿ ಜನರ ಸೇವೆ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ನೂತನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ನನ್ನ ಗೆಲುವಿಗೆ ಕಾರಣಕರ್ತರಾದ ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್, ಬೆಗ್ಲಿ ಸೂರ್ಯಪ್ರಕಾಶ್, ಸಿಎಂಆರ್ ಶ್ರೀನಾಥ್ ಮತ್ತು ಸೊಸೈಟಿ ನಿರ್ದೇಶಕರುಗಳಿಗೆ ಕೃತಜ್ಞತೆ ತಿಳಿಸಿದ ಅವರು, ಈಗ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ನಾನು ಮುಂದಿನ ದಿನಗಳಲ್ಲಿ ರೈತರಿಗೆ, ಜನಸಾಮಾನ್ಯರ ಆರ್ಥಿಕ ಸಬಲೀಕರಣಗೊಳಿಸಲು ಸಹಕಾರ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಚುನಾವಣೆ ಅಧಿಕಾರಿಗಳಾಗಿ ಮುಳಬಾಗಿಲು ತಾಲೂಕು ಸಿಡಿಒ ಬಿಆರ್ಎಸ್ ಶಿವಶಂಕರ್ ಕಾರ್ಯನಿರ್ವಹಿಸಿದರು. ಸಂಘದ ಸಿಇಒ ಹರೀಶ್ ಸಹ ಇದ್ದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್, ವಾಂಗ್ ಮಂಜುನಾಥ್, ಪುಸ್ತಿ ನಾರಾಯಣಸ್ವಾಮಿ, ಅರಹಳ್ಳಿ ಸೊಸೈಟಿ ನಿರ್ದೇಶಕರು, ಮಾಜಿ ಅಧ್ಯಕ್ಷ ಭಗವಂತಪ್ಪ, ಕಣ್ಣೂರು ರಾಜಣ್ಣ, ಅರಹಳ್ಳಿ ಸೊಸೈಟಿ ಸಿಬ್ಬಂದಿಗಳು ಹಾಜರಿದ್ದರು. ಇಲ್ಲಿ ನೋಡಿ ಸರ್. ಸೊಸೈಟಿಯ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ವಿಚಾರವಾಗಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದ ನನ್ನ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ವರ್ತೂರು ಪ್ರಕಾಶಣ್ಣ, ಬೆಗ್ಲಿ ಸೂರ್ಯ ಪ್ರಕಾಶಣ್ಣ ಮತ್ತು ಸಿಎಂಆರ್ ಶ್ರೀನಾಥ್ ಅವರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿದ್ದು, ಉಪಾಧ್ಯಕ್ಷರಾಗಿ ನೂರುಲ್ಲವರಾಗಿದ್ದಾರೆ. ಅದೇ ರೀತಿಯಲ್ಲಿ ಸೊಸೈಟಿಯನ್ನು ರೈತರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅನುಕೂಲಗಳನ್ನು ನಾನು ಇನ್ನೂ ಉತ್ತಮ ರೀತಿಯಲ್ಲಿ ಆಡಳಿತ ಕೊಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೇನೆ.
ಚಿಂತಾಮಣಿಯ ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಸಕಾಲಕ್ಕೆ ಕಚೇರಿಗೆ ಬಾರದೆ ಮತ್ತು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಟೈಲ್ಸ್ ಮತ್ತು ಗ್ರನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕಾರ್ಮಿಕ ನಿರೀಕ್ಷಕರು ಪ್ರತಿದಿನ ಮಧ್ಯಾಹ್ನ 1 ಗಂಟೆಯ ನಂತರವಷ್ಟೇ ಕಚೇರಿಗೆ ಬರುತ್ತಿದ್ದು, ಇದರಿಂದ ದೂರದ ಊರುಗಳಿಂದ ಬರುವ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವಂತಾಗಿದೆ. ಕಾರ್ಮಿಕ ಸೌಲಭ್ಯಗಳಿಗಾಗಿ ಸಲ್ಲಿಸುವ ಅರ್ಜಿಗಳನ್ನು ಪರಿಶೀಲಿಸಲು ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ. ವಿಚಾರಿಸಿದರೆ ಬೇಜವಾಬ್ದಾರಿಯುತ ಉತ್ತರ ನೀಡುತ್ತಿದ್ದಾರೆ ಎಂದು ಸಂಘಟನೆಯು ದೂರಿದೆ. ಅರ್ಹ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಹಣದ ಬೇಡಿಕೆ ಇಡುತ್ತಿದ್ದಾರೆ ಮತ್ತು ಹಣ ನೀಡದಿದ್ದರೆ ದಾಖಲೆಗಳಲ್ಲಿ ಲೋಪದೋಷಗಳನ್ನು ಹುಡುಕಿ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಸಹ ಮಾಡಲಾಗಿದೆ. ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಾರ್ಮಿಕರ ಅರಿವು ಮತ್ತು ನೆರವು ಕಾರ್ಯಕ್ರಮಗಳನ್ನು ನಡೆಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 9 ವರ್ಷಗಳಿಂದ ಇದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದರಿ ನಿರೀಕ್ಷಕರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಎಂದು ಸಂಘಟನೆಯ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಪುಷ್ ಮಾಡಿಬಿಟ್ಟು ಆದ್ಮೇಲೆ ಪುಷ್ ಮಾಡಿದ್ಮೇಲೆ ಅಲ್ಲಿ ಪುಷ್ ಮಾಡಿದ್ರು ಇವ್ರು ಹಂಗೆ ಇಟ್ಕೊಂಡಿರ್ತಾರೆ. ಯಾಕೆ KSK ಪುಷ್ ಮಾಡಿರ್ತಾರೆ, ದಾಖಲೆಗಳೆಲ್ಲ ಸಮೇತ ಇಲ್ಲಿ ಬಂದಿರ್ತವೆ. ಯಾಕೆ ಹಂಗೆ ಇಟ್ಕೊಂಡಿರ್ತಾರೆ? ಎರಡನೇದು, ನಾವು ಮೊದಲೇ ನಿಮ್ ಗಮನಕ್ಕೆ ತಂದಿದ್ವಿ. ಫಸ್ಟ್ ನೀವು ಇಲ್ಲಿ ಬಂದಾಗೆ, ಈ ಒಂದು ಕಚೇರಿಗೆ ಬಂದಾಗೆ ನಿಮ್ ಗಮನಕ್ಕೆ ತಂದಿದ್ವಿ. ಏನಂತ, ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕ ಅಧಿಕಾರಿಗೆ ಎಕ್ಸ್ಟೆನ್ಷನ್ಸ್ ಕೊಡ್ತಾರೆ, ನೀವೇ ಹೋಗಿ ಖುದ್ದ ಮಾಜಾರ್ ಮಾಡಬೇಕು ಅಂತ. ಡೇಟಾ ಆಪರೇಟರ್ನ ಬೇರೆ ಸಂಘ ಸಂಸ್ಥೆ ಅಧ್ಯಕ್ಷರುಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಇವರು? ಯಾಕೆ ಮೇಡಮ್? ಕರ್ಕೊಂಡು ಹೋಗ್ಬಾರ್ದು, ಕರ್ಕೊಂಡು ಹೋಗಿ. ಇವಾಗ ನಿನ್ನೆ ಎರಡನೇದು ಬಂದು ಒಂದು ನಿಮಿಷ. ಹೌದು, ಎರಡನೇದು ಒಂದು ಏನಿದು ಸಕಾಲ ಮುಗಿದ ನಂತರವೂ 15 ದಿವಸ ಕಾಲ, ಸಕಾಲ ಮುಗಿದು 15 ದಿವಸ ಆದ್ರೂ ಮಾಜಾರ್ ಮಾಡಲ್ಲ. ಯಾಕೆ? ಎಲ್ಲಾ ಇಲಾಖೆಗಳು ನಿಮ್ಮ ಒಂದು ಕಚೇರಿಗೂ ಸೇರಿ ಆ ಒಂದು ಅವಧಿಯಲ್ಲಿ ಮುಕ್ತಾಯಗೊಂಡಿರ್ತಕ್ಕಂಥದ್ದನ್ನ ಯಾಕೆ ನೀವು ಮಾಜಾರ್ ಮಾಡಲ್ಲ? ಅವ್ರು ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್. ಮೇಡಮ್ ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದೇನು ತೊಂದರೆ ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಈ ಒಂದು ನಿಮ್ಮ ಇಲಾಖೆಯ ಅಧಿಕಾರಿ ಅಲ್ಲ, ನಿಮ್ಮ ಇಲಾಖೆ ಅಧಿಕಾರಿ ಕ್ಲೈಮ್ಸ್, ಮೆಡಿಕಲ್ ಕ್ಲೈಮ್ಸ್, ಬೇರೆ ಸಹಾಯದ ಇದು ಮದುವೆ ಸಹಾಯಧನ ಆಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನ ತನ್ನ ಸಕಾಲ ಟೈಮ್ ಮುಗಿದ್ರು ಹಂಗೆ ಇಟ್ಕೊಂಡಿರ್ತಾರೆ. ಯಾಕೆ? ಈ ಡೇಟಾ ಆಪರೇಟರ್ನು ಹಂಗೆ ಏನ್ ಹೇಳ್ತಾರೆ, ನಮ್ಮ ಗಮನಕ್ಕೆ ಬಂದಿರೋದಿಲ್ಲ,